ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ವ್ಲಾಗ್ಸ್. ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸೋಮವಾರ. ಬೆಳಗ್ಗೆ ನಾನು ತಿಂಡಿಗೆ ರೊಟ್ಟಿ ಮಾಡೋವಂತ ಹೇಳ್ಬಿಟ್ಟು ರವೆ ಮತ್ತು ಮೈದಾ ಹಿಟ್ಟು ಎರಡನ್ನೂ ಒಂದ್ರಿಗೆ ಹಾಕ್ಕೊಂಡು ಅದನ್ನು ಕಲಸಿಟ್ಟು ರೊಟ್ಟಿ ಮಾಡೋ ಅಂತ ಹೇಳ್ಬಿಟ್ಟು ಸೋಮವಾರ ಇವತ್ತು ಅಂಗಳಲ್ಲಿ ಜಾತ್ರೆ ಅದ. ಕೋಡಿ ಬಸವೇಶ್ವರ ದೇವ್ರದ್ದು ಜಾತ್ರೆ. ಆ ಜಾತ್ರೆಗೆ ನನ್ನ ಮಗನ ಫ್ರೆಂಡು ಮನೆಯವರು ಮತ್ತು ನಮ್ಮ ಮನೆಯವರು ಫ್ರೆಂಡು ಅವರು ಫೋನ್ ಮಾಡಿದರು, ಬನ್ನಿ ಜಾತ್ರೆಗೆ ಅಂತ. ಸರಿ, ನಾವು ನಮ್ಮ ಮನೆಯವರು ಒಂದು 10:30 11 ಗಂಟೆಗೆ ಹೋಗೋ, ಇಲ್ಲೇ ತಿಂಡಿ ತಿನ್ಕೊಂಡು ಹೋಗೋ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದಕ್ಕೆ ನಾನು ತಿಂಡಿಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅವರು ಮನೇಲಿ ಒಂದು ಸ್ವಲ್ಪ ಕೆಲಸ ಅದ, ಅದು ಮಾಡ್ತಾವ್ರೆ ಅಂತ ಅಂತಿದ್ದೀನಿ. ಜೋರು ಕೆಲಸ ಏನಿಲ್ಲ. ನನ್ನದೊಂದು ಸ್ವಲ್ಪ ಬ್ಯಾಲೆನ್ಸ್ ಕೆಲಸ ಇತ್ತು, ಅದನ್ನೇ ಮಾಡ್ತಾಯಿದ್ರು. ಇನ್ನು ನನ್ನ ಮಗಳು ನಾನು ತಿಂಡಿ ತಿನ್ಕ ಕಾಲೇಜಿಗೆ ಹೋಗಿದ್ದು, ಆ ಕಡೆಯಿಂದನೇ ಬರ್ತೀನಿ ಜಾತ್ರೆಗೆ ಅಂತಂದು. ನನ್ನ ಫ್ರೆಂಡ್ಗಳೆಲ್ಲ ಕರೆದಾರಲ್ಲ, ಮಮ್ಮಿ ನಾನು ನನ್ನ ಫ್ರೆಂಡ್ ಜೊತೆ ಹೋಗ್ತೀನಿ, ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕ ರೆಡಿಯಾಗು, ನಾನು ನನ್ನ ಫ್ರೆಂಡ್ ಜೊತೆ ನಡ್ಕೊಂಡು ಹೋಗ್ತೀನಿ, ನೀವು ಬನ್ನಿ ಅಂತ ಹೇಳಿದೆ. ಇನ್ನು ನಾನು ನಮ್ಮ ಮನೆಯವ್ರು ಇಬ್ಬರೇ ಗಾಡೀಲಿ ಹೋಗೋದು. ಸರಿ ಆಯಿತು, ನಾವು ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬರೀ ತಿಂಡಿ ಮಾತ್ರ ಮಾಡ್ತಾಯಿದ್ದೀನಿ. ರೊಟ್ಟಿ ಜೊತೆಗೆ ಚಟ್ನಿ ಮಾಡ್ತಾಯಿದ್ದೀನಿ, ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಂಬಿಟ್ಟು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. 10:30 11 ಗಂಟೆಗೆ ಹೋದ್ರೆ ಸಾಕು, ಯಾಕಂದ್ರೆ ಅಲ್ಲಿ ಊರಲ್ಲೆಲ್ಲ ಉತ್ಸವವಾಗಿ ದೇವಸ್ಥಾನ ಹತ್ರಕ್ಕೆ ಬರಬೇಕು ದೇವರು. ಆವಾಗ ಅಲ್ಲಿ ಜಾತ್ರೆ ನಡೆಯೋದು. ಅಲ್ಲಿಗೆ ಹೋಗೋರು ಬರೋ ಗಂಟೆ ದೇವರು 11 ಗಂಟೆ 11:30 ಆಗ್ದೇನೋ. ನಾವು 11 ಗಂಟೆ ಅಷ್ಟೊತ್ತಿಗೆ ಹೊರಡ್ತೀವಿ. ಇನ್ನು ಮಧ್ಯಾಹ್ನಕ್ಕೆ ಏನೂ ಅಡುಗೆ ಮಾಡಿರಲಿಲ್ಲ, ಯಾಕಂದ್ರೆ ನನ್ನ ಮಗನ ಫ್ರೆಂಡ್ ಮನೆಯವರು ಅಂದರೆ ನನ್ನ ಮಗ SLC ಓದ್ತಿದ್ದು, ನಾವು ಅವನ ಫ್ರೆಂಡ್ಗಳೆಲ್ಲ ಇಲ್ಲೇ ಬನ್ನಿ ಊಟಕ್ಕೆ ಆಂಟಿ ಅಂತ ಫೋನ್ ಮಾಡಿದರು. ಮತ್ತು ನಮ್ಮ ಮನೆಯವ್ರ ಫ್ರೆಂಡು ಅವರು ಕರೆದ್ರು, ಅಲ್ಲೇ ಊಟಕ್ಕೆ ಬಂದ್ಬಿಡಿ ಅಂತ. ನೆನ್ನೆ ನೇಗಿಲು ಕೆಲ್ಸಕ್ಕೆ ಬಂದಿರಲ್ಲ, ನೇಗಿಲು ಕೆಲಸ ಮಾಡಿಸ್ಕೊಳಕ್ಕೆ ಆವಾಗಲೂ ಹೇಳ್ಬಿಟ್ಟು ಹೋಗಿದ್ರು. ಅದರಿಂದ ನಾನು ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಲಿಲ್ಲ, ಅಲ್ಲೇ ಊಟ ಮಾಡ್ಕೊಬರೋ, ಇನ್ನು ಸಾಯಂಕಾಲ ಏನಾರು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಇನ್ನು ಈ ಜಾತ್ರೆ ನಾನು ಒಂದು ವರ್ಷವೂ ನೋಡಿಲ್ಲ, ಇದೇ ಫಸ್ಟು ಜಾತ್ರೆ ನೋಡ್ತಿರೋದು. ಯಾಕಂದರೆ ಈ ಜಾತ್ರೆ ನಡೆಯೋ ಟೈಮಲ್ಲೆಲ್ಲ ನಾವು ಕೇರಳದಲ್ಲಿ ಇರ್ತಿದ್ನೋ, ಅದರಿಂದ ಈ ಜಾತ್ರೆ ನೋಡೋಕ್ಕಾಗಿಲ್ಲ. ಈ ವರ್ಷ ಇಲ್ಲೇ ಇರೋದ್ರಿಂದ ಹೋಗಿ ನೋಡ್ಕೊಬರೋ ಅಂತ ಹೇಳ್ಬಿಟ್ಟು ನಾವು ತಯಾರಿ ಆಯ್ತಾಯಿದ್ವು. ನನ್ನ ಮಗನೂ ನನ್ನ ಫ್ರೆಂಡ್ಗಳೆಲ್ಲ ಕರೆದಾರ, ಮಮ್ಮಿ ನಾರೊಂದಿಗೆ ಹೋಗಿ ಬರೋದು ಲೇಟ್ ಆಯ್ತಾ, ನಿಮ್ಮ ಪಡೆ ನೀವು ಬಂದ್ಬಿಡಿ, ನನ್ನೇನು ಕಾಯೋದು ಬೇಡ ನೀವು ಅಂತಂದೆ. ನಾನು ಇಲ್ಲ ನೀನು ಹೋಗುವಾಗ ಫ್ರೆಂಡ್ ಜೊತೆಗೆ ಹೋಗು, ಬರೋದು ನಮ್ಮೊಂದಿಗೆ ಬರೋ ಅಂತ. ಸಾಯಂಕಾಲ ಮಳೆ ಟೈಮ್ ಮಳೆ ಬರೋದು ಸಾಯಂಕಾಲ ಟೈಮ್ ಮಳೆ ಬರೋ ಹೊತ್ತಾಗೋಯ್ತದೆ, ಮಳೆ ಬಂದರೆ ನಿಮ್ಸೋದ್ರಿಂದ ನೀವು ಒಬ್ಬನೇ ಬರೋದೇನು ಬೇಡ, ನಮ್ಮೊಂದಿಗೆ ಬರ್ರಿ ಅಂತ ಹೇಳಿದ್ವಿ. ಅದಕ್ಕೆ ಅವನು ಸರಿ ಆಯಿತು ಹಂಗೆ ಮಾಡ್ತೀನಿ, ಇವಾಗ ಹೋಗ್ಬೇಕಾದ್ರೆ ನಾನು ಹೋಗ್ತೀನಿ ನಮ್ಮ ಫ್ರೆಂಡ್ ಜೊತೆ, ನಿಮ್ಮೊಂದು ಬರಲ್ಲ ಅಂತಂದ. ಸರಿ ಬಿಡಪ್ಪ ಆಯಿತು ಅಂತೇಳಿ ನಾನು ತಿಂಡಿಗೆ ರೊಟ್ಟಿ ಕಲಿಸ್ಬಿಟ್ಟು ಚಟ್ನಿ ಮಾಡಿದ್ವಿ. ಇನ್ನು ಸ್ನಾನಕ್ಕೆ ನೀರು ಕಾಯಿಸ್ಬೇಕಾಯ್ತಲ್ಲ, ಅದರಿಂದ ನೀರೊಳಗೆ ಉರಿ ಹಾಕ್ಬಿಡು, ಸ್ನಾನಕ್ಕೆ ನೀರು ಕಾದ್ಬಿಟ್ರೆ ತಿಂಡಿ ಗಿಡಿ ತಿನ್ಕ ಸ್ನಾನ ಮಾಡ್ಕೊಡೋಕೆ ಸರಿ ಆಯ್ತದೆ ಅಂತೇಳಿ ನಾನು ನೀರೊಳಗೆ ಉರಿ ಹಾಕ್ತಾಯಿದ್ದೀನಿ. ಇನ್ನು ಪಾತ್ರೆ ಗಿತ್ರೆ ಏನೂ ಬೆಳಗಿರಲಿಲ್ಲ, ನೈಟ್ ಊಟ ಮಾಡೋದು ಅವೆಲ್ಲ ಹಂಗೆ ಇದ್ದವು. ಅವನ್ನೆಲ್ಲ ಬೆಳಗ್ಬಿಟ್ಟು ಮನೆಗೇನೋ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಟೈಮ್ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ನೀರೊಳಗೆ ರೆಡಿ ಮಾಡ್ತಿದ್ವಿ. ಇನ್ನು ನಮ್ಮ ಮನೆಯವರು ಹೊರಗಡೆ ಅವರು ಹೇಳಿದ್ಮೇಲೆ ಒಂದು ಸ್ವಲ್ಪ ನೀರು ಕೆಲಸ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದ್ದು, ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಅಷ್ಟೇ, ಅದರಿಂದ ಅವರು ಅದನ್ನ ರೆಡಿ ಮಾಡ್ಕೊತಾಯಿದ್ರು. ನನ್ನ ಮಗಳು ಎದ್ದು ಕಾಲೇಜಿಗೆ ಅವಳು ರೆಡಿ ಆಯ್ತಾಯಿದ್ಲು. ತಿಂಡಿ ತಿನ್ಕೊಂಡು ಹಂಗೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಹಂಗೆ ಮಾಡವ ಅಂತ ಹೇಳಿದ್ವಿ. ಇನ್ನು ನಮ್ಮ ಅಪ್ಪನ ಮನೆಯವರು ಅವರು ಬರಬೇಕಾಯ್ತು ಜಾತ್ರೆಗೆ, ಅವ್ರಿಗೂ ಫೋನ್ ಮಾಡಿ ಕೇಳಿದ್ವಿ, ನೀವು ಎಷ್ಟೊತ್ತಿಗೆ ಹೋದ್ರಿ ಜಾತ್ರೆಗೆ ಅಂತ. ಅದಕ್ಕೆ ನಮ್ಮ ಅಕ್ಕಂದು ನನ್ನ ತಂಗಿದು ಚಿಕ್ಕ ಮಗಳು ಅದಲ್ಲ, ಚಿಕ್ಕ ಮಗಳಿಗೆ ಹುಷಾರಿಲ್ವಂತೆ, ಸ್ವಲ್ಪ ಜ್ವರ ಬಂದ್ಬಿಟ್ಟಿದ್ದಾವಂತೆ. ಮನೇಲಿ ಒಬ್ಬರು ಬತ್ತು ಅಂದರೆ ಜ್ವರ ಒಬ್ರಿಗೊಬ್ರು ಬರೋದು ಸಹಜ ಅಲ್ವ. ನಮ್ಮ ಮನೆಯವ್ರಿಗಾಯ್ತು, ಇನ್ನು ನನಗಾಯಿತು, ಇವಾಗ ನನ್ನ ತಂಗಿ ಮಗಳಿಗಂತೆ. ಅದೇ ಅವತ್ತು ನಿಮ್ಗೆ ಹೇಳ್ದಂಗೆ ಅವತ್ತು ಬಟ್ಟೆ ಒಗೆವತ್ಲಿ ಮಳೆ ಬತ್ತಿಲ್ಲ ನೋಡಿ, ಅದಿನ್ನೊಂದು ಸ್ವಲ್ಪ ಅವಳು ಮಳೆ ನೀರನ್ನೆಲ್ಲ ತುಳಿದಾಡ್ಬಿಟ್ಲು, ಅದರಿಂದ ಅವಳಿಗೆ ಜ್ವರ ಬಂದ್ಬಿಟ್ಟಿತ್ತು. ರಾತ್ರಿ ಅವತ್ತೇ ಜ್ವರ ಬಂದಿತ್ತು, ಅವರು ಪರವಾಗಿಲ್ಲ ಆರಾಮಾಗಿದ್ದ, ಪುನಃ ರಾತ್ರಿಯಿಂದ ಒಂದು ಸ್ವಲ್ಪ ಜ್ವರ ಅದ ಅಂತ ಅಂದ್ಲು ನನ್ನ ತಂಗಿ ಫೋನ್ ಮಾಡಿಬಿಟ್ಟು. ಅದರಿಂದ ನಾವು ಬರಲ್ಲ, ಅವಳಿಗೆ ಜ್ವರ ಅದ, ನಾ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಂಗೆ ಊರಿಗೆ ಹೋಗ್ತೀನಿ ನಾನು.
ನೀವು ಒಯ್ದು ಬನ್ನಿ ಅಂದ್ಕೊಂಡ್ಲು ಫೋನ್ ಮಾಡಿದ್ದಾಗ. ಸ್ಕೂಲು 10ನೇ ತಾರೀಕು ರಜೆ ಕೊಡೋದು, ಏಪ್ರಿಲ್ 10ಕ್ಕೆ ರಜೆ ಕೊಡೋದು. ನೀನು ಸ್ವೆಟರ್ನು ಕೊಡ್ತಾರೆ ಸ್ಕೂಲಲ್ಲಿ. ಪ್ರಿಯ ಸ್ವೆಟರ್ ಇಸ್ಕೊಂಡು ರಿಸಲ್ಟ್ ಏನಾಯ್ತು ಕೇಳ್ಕೊಂಡು ಅಂತ ಹೇಳಿ ಮತ್ತು ಹೋಮ್ವರ್ಕ್ ಏನು ಕೊಟ್ಟರೆ ಎಲ್ಲನೂ ವಿಚಾರಿಸ್ಕೊಂಡು 10ನೇ ತಾರೀಕು ರಜೆ ಕೊಟ್ಟಾದ್ಮೇಲೆ ಬರ್ತೀವಿ ಅಂದ್ಕೊಂಡು ಹೇಳಿದ್ಲು. ನಾನು ಇಲ್ಲ ಒಬ್ಬಳನ್ನ ಯಾರು ಬಿಡು ಅಂತ ಹೇಳ್ದೆ ಗಂಟೆ ಆ ದೊಡ್ಡವಳು ಇಲ್ಲ ದೊಡ್ಡಮ್ಮ ಹೋಗಿ ಬರ್ತೀನಿ ನಾನು, ನನ್ನ ಫ್ರೆಂಡ್ಗಳೆಲ್ಲ ಅವರು ಹೋಯ್ತಾರೆ ಸ್ಕೂಲ್ಗೆ, ನಾನು ಹೋಯ್ತೀನಿ, ಹೋಗಿದ್ದು ರಿಸಲ್ಟ್ ಕೇಳ್ಕೊಂಡು ಬರ್ತೀನಿ ಬಿಡು ದೊಡ್ಡಮ್ಮ ಅಂತಂದ್ಲು. ಸರಿ ಬಿಡವ ಆಯಿತು, ಈಗೇನು ಹಂಗೆ ಮಾಡು ಅಂತ ಹೇಳ್ದು. ನಾವು ಮೊದಲು ಕೇರಳದಲ್ಲಿದ್ದಾಗ ದೊಡ್ಡವಳು ಬಂದು ಇದ್ಕೊತಿದ್ರು ನಮ್ಮ ಒಂದ್ಗ ರಜಕ್ಕೆ, ಚಿಕ್ಕದೇನು ಬರ್ತಿರ್ಲಿಲ್ಲ. ಅದು ಚಿಕ್ಕವ ಅವರು ಎಷ್ಟು ಹೊತ್ತಲು ಅವ್ರ ಮಮ್ಮಿ ಜೊತೆನೇ ಇರಬೇಕು ಅವ, ಅದು ಬರ್ತಿತ್ತಿಲ್ಲ. ಕರ್ಕೊಂಡು ಹೋದ್ರೂ ಒಂದು 2 ದಿನ ಒಂದು ವಾರ ಆಗದೆ ತಡ ಅವ್ರ ಮಮ್ಮಿಗೆ ಧ್ಯಾನ ಮಾಡ್ಕೊಂಡು ಜ್ವರನೇ ಬಂದ್ಬಿಡ್ತಿತ್ತು. ಅದಕ್ಕೆ ಪುನಃ ನಮ್ಮವ್ವಪ್ಪ ಬಂದು ಇದ್ದು ಕರ್ಕೊಬತ್ತಿರು ಅವಳನ್ನ. ಅದರಿಂದ ನಾನು ಅವಳನ್ನ ಚಿಕ್ಕವಳನ್ನ ಕರ್ಕೊಯ್ತಿದ್ದಿಲ್ಲ, ದೊಡ್ಡವಳನ್ನ ಕರ್ಕೊಯ್ತಿದ್ದು. ಇವಾಗ ಇಲ್ಲೂ ಹಂಗೆ ಹೇಳ್ದು. ಆದರೆ ಅವರು ಇಲ್ಲ ಬಿಡು ದೊಡ್ಡಮ್ಮ, ಇಲ್ಲೇ ಇದ್ದೀವಲ್ಲ, ರಜೆ ಕೇಳ್ಕೊಂಡು ಬರ್ತೀವಿ 10ನೇ ತಾರೀಕು, ಹೋಮ್ವರ್ಕೆಲ್ಲ ಕೇಳ್ಕೊಂಡು ಎಲ್ಲ ಬರ್ತೀವಿ ಅಂತ ಹೇಳಿದ್ಲು. ಸರಿ ಹಂಗೆ ಮಾಡವ, ಹೋಯ್ದು ಬಾ, ಈಗೇನ ಹೋಗಿದ್ದು ಚೆನ್ನಾದೇನೋ ಸ್ವೆಟ್ರ್ ಇಸ್ಕೊಂಡು ಹೋಮ್ವರ್ಕ್ ಕೇಳ್ಕೊ ಹೋಗು ಅಂತ ಹೇಳ್ದು. ನಾನು ಅವರು ಫೋನ್ ಮಾಡಿದಾಗ ಸರಿ ಅವರು ಬರಲ್ಲ, ನಮ್ಮ ಮನೆಯವ್ರಿಗೆ ಕೇಳಿದ್ರು ಬಂದಾರ, ಯಾರು ಬಂದಾರಂತ ನಿಮ್ಮ ಮನೆಯಿಂದ ಅಂದರು. ಅವ್ರು ಯಾರೂ ಬರಲ್ಲ ಅಂತ, ಶ್ರೇಯಂಗೆ ಹುಷಾರಿಲ್ಲ ಅದಕ್ಕೆ, ಅವಳು ಊರಿಗೆ ಹೋಯ್ತಾವಳ ನೇತ್ರ, ನಾವೇ ಹೋಗಿ ಬರೋ ತಗೊಳ್ಳಿ ಅಂತ ಹೇಳ್ದು. ಅದಕ್ಕೆ ಸರಿ ಆಯಿತು, ಕೆಲಸ ಎಲ್ಲ ತೀರ್ತು, ನಾನು ಸ್ವಲ್ಪ ಊರೊಳ ಕಡೆ ಹೋಗಿ ಬರ್ತೀನಿ, ಅದೇನೋ ತಿಂಡಿ ಗಿಂಡಿ ಮಾಡ್ಕೊಡ್ತೀನಿ ನೀನು ಅಂತ ಹೇಳ್ಬಿಟ್ಟು ಅವರು ಊರೊಳಕ್ಕೆ ಹೋದರು. ನಾನು ಅವ್ರು ಬರೋ ಗಂಟೆ ತಿಂಡಿ ಮಾಡ್ಕೊಟ್ಬಿಡು ಅಂತೇಳಿ ತಿಂಡಿ ಮಾಡ್ತಿದ್ದೆ. ಇನ್ನು ಅವಳು ಮಗಳು ಕಾಲೇಜಿಗೆ ರೆಡಿಯಾಗಿದ್ಲು. ನಾನು ಕಾಲೇಜಿಂದ ಅತ್ತೆಗೆ ಬರ್ತೀನಿ ಮಮ್ಮಿ ನೀವು ಒಯ್ದು ಬನ್ನಿ ಅಂತ ಹೇಳಿದ್ದಲ್ಲ. ಅದಕ್ಕೆ ಸರಿ ತಿಂಡಿ ಹೋಗವ ಬಾಕ್ಸ್ಗೆ ಅಂತ ಹೇಳಿದ್ವಿ. ಅವಳು ಬೇಡ ಮಮ್ಮಿ ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತೀನಿ, ಇಲ್ಲೇ ತಿಂಡಿ ತಿಂದ್ಕೊ ಹೋಗ್ತೀನಿ ಅಂತೇಳಿ ಇಲ್ಲಿ ತಿಂಡಿನ ತಿಂದಳು. ತಿಂಡಿ ತಿಂದ್ಕೊಂಡು ಅವ್ಳು ಕಾಲೇಜ್ಗೆ ಹೋದ್ಲು. ಇನ್ನು ನನ್ನ ಮಗ ಅವನಲ್ಲ, ಅವನು ನಾನು ನನ್ನ ಫ್ರೆಂಡ್ಗಳ ಜೊತೆ ನಡ್ಕೊಯ್ತೀನಿ ಮಮ್ಮಿ, ನಾನು ನಿಮ್ಮ ಮುಂದೆ ಗಾಡೀಲಿ ಬರೋಲ್ಲ, ಬೇಕಾದ್ರೆ ನಿಮ್ಮ ಮುಂದೆ ಬರ್ತೀನಿ ಅಂತೇಳಿ ಅವನು ಸ್ನಾನ ಗಿನ ಮಾಡ್ಕೊ ರೆಡಿ ಆಯ್ತೀನಿ ಅಂತೇಳಿ ತಿಂಡಿ ಗಿಂಡಿ ತಿಂದ. ಅವನಿಗೂ ತಿಂಡಿ ಹಾಕ್ಕೊಟ್ಟು, ತಿಂಡಿ ಹಾಕ್ಕೊಂಡು ಹಾಕ್ಕೊಟ್ಬಿಟ್ಟು ಅವ್ನು ತಿಂಡಿ ತಿಂದ್ಕೊಂಡು ಅವನು ಸ್ನಾನ ಮಾಡ್ಕೊ ರೆಡಿಯಾಗಿ ಹೋದ್ನ. ಹೋಗ್ಬೋದು, ಇಲ್ಲಿ ನಮ್ಮೂರ್ಗೆ ಹತ್ರನೇ ಇಲ್ಲಿ ದೊಡ್ಡ ಕೆರೆ ಅದ. ಅದು ದೊಡ್ಡ ಕೆರೆನ ಕೇಳಿದವರೆಲ್ಲ ಬಂದು ಶೂಟಿಂಗು ಮಾಡ್ಕೋಗಾರ ಏರಿಯಾದೆಲ್ಲ ಜಾಗದಲ್ಲಿ. ಅದು ದೊಡ್ಡ ಕೆರೆ ಪರವಾಗಿಲ್ಲ, ಸುಮಾರು ಫೇಮಸ್ ಆಗೋದು, ಫಿಲಮೆಲ್ಲ ಕೇಳಿದವರೆಲ್ಲ ಶೂಟಿಂಗ್ ಮಾಡೋದ್ರಿಂದ ಫೇಮಸ್ ಆಗೋದು ಅದು. ಅಲ್ಗಂಡು ಹೋದ್ರೆ ದೊಡ್ಡ ಕೆರೆ ಏರಿಯಾಗಣ ಹೋದ್ರೆ ಮಂಗಳಿಗೆ ಹೋಗೋದು ಹತ್ರ ಆಯ್ತದೆ ಅದು. ಅದರಿಂದ ಅವ್ನು ನಡ್ಕೊಂಡು ಹೋಗ್ತೀನಿ ಅಲ್ಲಿಂದ ಅಂದ. ದೂರ ಏನಿಲ್ಲ, ಒಂದು 2 ಕಿಲೋಮೀಟ್ರ್ ಅದೇನು ಅಷ್ಟೇ. ಅದರಿಂದ ಅವ್ನು ನಡ್ಕೊಂಡು ಹೋಗ್ತೀನಿ ಅಂದ. ನಾವು ನಡ್ಕೊಂಡೇ ಹೋಗ್ಬೋದಾಯಿತು, ನಾವು ಈ ಕಡೆ ಮೇನ್ ರೋಡ್ಗಣ ಹೋಗೋ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ಹೋಗೋ ಅಂತ ಹೇಳ್ಬಿಟ್ಟು ನಾವು ಗಾಡೀಲಿ ಹೋಗೋ ಅಂತ ತೀರ್ಮಾನ ಮಾಡಿದ್ವು. ಯಾಕಂದರೆ ನಾವು ಒಂದು ವರ್ಷನೂ ನೋಡೇ ಇರಲಿಲ್ಲ ಈ ಜಾತ್ರೆನ. ನಾವು ಈ ಜಾತ್ರೆ ನಡೆಯೋದಕ್ಕೆಲ್ಲ ಕೇಳೋದಲ್ಲಿ ಇರ್ತಿದ್ವಲ್ಲ, ಅದರಿಂದ ಬಂದು ನೋಡೋಕ್ಕಾಗಿರಲಿಲ್ಲ. ಈ ಸತಿ ಊರಲ್ಲೇ ಇದ್ವಲ್ಲ, ಊರಲ್ಲೇ ಇದರಿಂದ ಎಲ್ಲನೂ ನೋಡ್ಕೊಂಡು ಊರೊಳಗೆ ಏನಾಗುತ್ತೆ ಏನು ಎಲ್ಲ ನೋಡ್ಕೊಂಡು ಹೋಗೋ ಅಂತ ಹೇಳ್ಬಿಟ್ಟು ನಾವು ಗಾಡೀಲೇ ಬರ್ತೀವಿಕಪ್ಪ ನೀನು ಹೋಗಿರು ಅಂತ ಹೇಳಿದ್ನು. ಸರಿ ನಾವು ಹೋಗಿರ್ತೀವಿ ಮಮ್ಮಿ ಅಂದ್ಬಿಟ್ಟು ಅವನು ತಿಂಡಿ ತಿನ್ಕಸ್ ನಾವು ಹೊರಡ್ತೀನಿ ಅಂತ ರೆಡಿ ಆಯ್ತಿದ್ದ. ನಾನು ನಮ್ಮ ಮನೆಯವ್ರಿಗೂ ನನಗೂ ತಿಂಡಿ ಮಾಡಿಟ್ಬಿಟ್ರೆ ಇನ್ನು ತಿಂಡಿ ತಿನ್ಕೊಂಡು ರೆಡಿ ಬಂತೇಳಿ ತಿಂಡಿ ನಮಗೂ ರೊಟ್ಟಿ ಸುಟ್ಟು ಮಾಡ್ಬಿಡು ಅಂದ್ಬಿಟ್ಟು ರೊಟ್ಟಿ ಸುಡ್ತಾಯಿದ್ದೀನಿ ಇವಾಗ. SLCದು ಮಕ್ಕಳಿಗೆಲ್ಲ ಎಕ್ಸಾಮ್ ಎಲ್ಲ ಮುಗೀತು, ಅವ್ರಿಗೂ ರಜಾ. ಇನ್ನು ನನ್ನ ಮಗಳಿಗೆ ಕಾಲೇಜ್ ಎಕ್ಸಾಮ್ ಎಲ್ಲ ಮುಗಿದದ ಅವಳಿಗೆ. ಆದರೆ ಅವಳಿಗೆ CET ಎಕ್ಸಾಮ್ ಕಟ್ಟಲ್ಲ, ಅದೊಂದು ಕಾಲೇಜಲ್ಲಿ ಕೋಚಿಂಗ್ ಅದ ಅಂದ್ಬಿಟ್ಟು ಒಂದು 2 ಗಂಟೆ ಟೈಮ್ ಕೋಚಿಂಗ್ ಇರೋದ್ರಿಂದ ಅದು ಕಾಲೇಜಿಗೆ ಹೋಗ್ತಿರೋದು. ಒಂದು 2 ಗಂಟೆ ಟೈಮ್ ಹೋಗಿ ಬರ್ತಾವಳ. ಆದರೆ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನಕ್ಕೆ ಬಂದ್ಬಿಡ್ತಾಳೆ. ಎಷ್ಟು ಟೈಮಿಗೆ 10 ಗಂಟೆ ಬಸ್ ಕಟ್ಟಿ ಏನೋ ಇರಲಿ ವಿಡಿಯೋ ಆಗ್ಬಿಟ್ಟು ಯಾರು ಏನು ಮಾಡ್ತೀನಿ ಸರಿ ಬಿಡಿ. ನಮ್ಗೆ ಗ್ಲಾಸ್ ಕೊಡ್ಬಾಯಿ ಕುಡ್ಕೊಳ್ತಾ ಬಿಡ್ಕಪ್ಪೆ ಕೊಡೈತಿ ಮಿಸ್ ಮಾಡಿಪ್ಪ.
ಚಿಕ್ಕ ಲೋಟ ಎಲ್ಲ ಕಮ್ಮೆ ಚಿಕ್ಕ ಲೋಟಲ್ಲಿ ಇದೆಯಾ ಒಂಬತ್ತು 35 ಆಯ್ತು. ನಾನು ತಿಂಡಿ ತಿಂದ್ಕೊಂಡು ನಮ್ಮ ಮನೆಯವರು ತಿಂಡಿ ತಿಂದಿರಲಿಲ್ಲ. ಅವರು ಹೊರಗಡೆ ಹೋಗಿ ಬಂದಲ್ಲ, ಅಲ್ಲಿಂದ ಬರೋ ಹೊತ್ತಿಗೆ ಯಾರೋ ಒಬ್ಬರು ಇನ್ನೂ ಒಂದೇನೋ ಒಂದು ಸ್ವಲ್ಪ ಕೆಲಸ ಅಂದರೆ ಆರಾಮ ಕೆಲಸ ಬಗ್ಗೆ ಏನೋ ಸ್ವಲ್ಪ ಕೆಲಸ ಅದು ಮಾಡ್ಕೊಡು ಅಂತ ಬಂದರು. ಅದೊಂದು 10 ನಿಮಿಷ ಕೆಲಸ ಇತ್ತು, ಮಾಡಿಬಿಟ್ಟು ತಿಂಡಿ ತಿಂತೀನಿ ನೀ ತಿನ್ನು ಅಂದರು. ಆಗ ನಾನು ತಿಂಡಿ ತಿಂದ್ಕೊಂಡು ಪಾತ್ರೆನೆಲ್ಲ ಬೆಳಗಿ ಎಲ್ಲನೂ ಪಾತ್ರೆನೆಲ್ಲ ಜೋಡಿಸ್ತಾಯಿದ್ದೀನಿ. ಪಾತ್ರೆನೆಲ್ಲ ಬೆಳಗಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇನ್ನು ಮನೆಗಿನ ಎಲ್ಲನೂ ಕಸ ಗುಡಿಸಿ ಮನಸ್ಸಿಟ್ಟು ಜಾತ್ರೆಗೆ ಹೋಗೋಕೆ ರೆಡಿ ಆಗಬೇಕು. ಅದನ್ನ ಅಷ್ಟರಲ್ಲಿ ಇವಾಗ ಟೈಮು 9 ಗಂಟೆ 9:30 ಆಗಿತ್ತು. 9:30ನೇ ಆಗಿತ್ತೇನೋ, 9:30 ಆಗಿತ್ತು. 10:30 11 ಗಂಟೆಗೆಲ್ಲ ಹೊರಡೋದು. ಅದರಿಂದ ಮಾಡ್ಕೊಂಡ್ರೆ ಆಯಿತು ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಕೆಲಸ ಮಾಡ್ತಾಯಿದ್ದೆ. ಅವರು ಒಂದು 10 ನಿಮಿಷ ಕೆಲಸ ಇದರಿಂದ ಅವರು ಇಲ್ಲಿ ಕೆಲಸ ಮಾಡಿಬಿಟ್ಟು ಬಂದು ಅವರು ತಿಂಡಿ ತಿಂದ್ಕೊಂಡು ಅವರು ರೆಡಿ ಆಯ್ತಾರೆ. ನನ್ನ ಮಗನೂ ಅವನು ತಿಂಡಿ ತಿಂದಿದ್ದೆಲ್ಲ ಹೊರಡ್ತೀನಿ ಮಮ್ಮಿ ನಾನು ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವನು ಹೊರಟ್ನ ಜಾತ್ರೆಗೆ. ಅಲ್ಲಿ ಜಾತ್ರೆ ಒಳಗೆ ಚೆನ್ನಾಗಿ ಆಯ್ತದ. ಜಾತ್ರೆ ಕೋಡಿ ಬಸವೇಶ್ವರ ಜಾತ್ರೆ ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಅವಳಿ ತುಂಬಾ ಜೋರಾಗೂ ಮಾಡ್ತಾರೆ. ಇಲ್ಲಿ ನಾವು ಇದೇ ಫಸ್ಟ್ ಹೋಗ್ತಿರೋದ್ರಿಂದ ನೋಡೋ ಅಲ್ಲಿ ನಾನು ನೋಡೇ ಇಲ್ಲ. ಎಲ್ಲರೂ ನಮ್ಮಲ್ಲಿ ನಮ್ಮ ಅಕ್ಕಣ್ಣವರು ಹೋದವ್ರೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಹೇಳ್ತಿರು. ಆಮೇಲೆ ಅಲ್ಲಿ ಎಲ್ಲ ಹೋದವ್ರಿಗೆಲ್ಲರಿಗೂ ಬಾತು, ಮೊಸರು ಬಜ್ಜಿ, ಮೊಸರನ್ನ ಮತ್ತು ಪಾನಕ, ಮಜ್ಜಿಗೆ ಎಲ್ಲನೂ ಕೊಡ್ತಾರೆ. ನೀವು ಹೋಗಿ ನೋಡಿಲ್ವಲ್ಲ ಒಂದು ಸತಿ ಹೋಗಿ ಎಲ್ಲನೂ ತಿನ್ಕೊಂಬನ್ನಿ, ಮಜ್ಜಿಗೆ ಕೊಡ್ಕೊಂಬನ್ನಿ ಅಂತ ಹೇಳಿದ್ರು. ನಾವು ಎಲ್ಲಿ ಹೋದ್ನೋ ಆ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೊರಟ್ನೋ, ಅವಾಗೆಲ್ಲ ರೆಡಿಯಾಗಿ ಹೋದ್ನೋ. ಆದರೆ ಅಲ್ಲಿ ನನ್ನ ಮಗನ ಫ್ರೆಂಡ್ ಮನೆಯವರೆಲ್ಲ ಇಲ್ಲೇ ಬನ್ನಿ ಊಟಕ್ಕೆ ಇಲ್ಲಿಗೆ ಬಂದ್ಬಿಡಿ ಅಂತ ಫೋನ್ ಮಾಡಿದ್ರಲ್ಲ. ಅದರಿಂದ ನಾನು ನನ್ನ ಮಗನೂ ಹೋಗೋ ಅಲ್ಲಿನ ಫ್ರೆಂಡ್ ಮನೆಗೆ ನನ್ನ ಮಗ ಹೋಗೋ ಅಂತ ಹೇಳ್ಕೊಂಡು ಇಲ್ಲಿಂದೇ ಮಾತಾಡ್ಕೊಂಡಿದ್ನೋ. ಇನ್ನು ನಮ್ಮ ಮನೆಯವರು ನಾ ಬರಲ್ಲ, ನೀವಿಬ್ಬರು ಹೋಗಿ ಬನ್ನಿ, ಇನ್ನು ಲಕ್ಷ್ಮಿ ಬಂದರೆ ಅವಳನ್ನೂ ಕರ್ಕೊಂಡು ಹೋಗಿ ಬನ್ನಿ, ನಾನು ಬರಲ್ಲ, ನಾನು ದೇವಸ್ಥಾನದಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಹಂಗೆ ಮಾಡಿ ಹಾಗಾದ್ರೆ ನೀವು ದೇವಸ್ಥಾನದಲ್ಲೇ ಊಟ ಮಾಡ್ಕೊಳ್ಳಿ, ನಾವು ಅಲ್ಲಿ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಮನೇಲೇ ಮಾತಾಡ್ಕೊಂಡು ನನ್ನ ಮಗನಿಗೆ ಹೇಳಿ ಕಳಿಸ್ತಿ ಅಪ್ಪ ಬರಲ್ಲ ಅಂತ ನಾವು ಹೋಗಿ ಬರೋತಕ್ಕ ಅಂತ. ಅದಕ್ಕೆ ಅವನು ಸರಿ ಆಯಿತು ಅಂತ ಹೇಳಿದ್ನ. ಇನ್ನು ನಾನು ರೆಡಿ ಆಗ್ಬೇಕಾದ್ರೆ ಇನ್ನು ನಾನು ಬ್ಲ್ಯಾಕಿ ನೋಡಿಲಿ ಯಾವ ರೀತಿ ಸೊಳ್ಳೆ ಪರದೊಳಗೆ ಮನ್ಗನ ಅಂತ. ಸೊಳ್ಳೆ ಕಚ್ತಾವ ಅಂದ್ಬಿಟ್ಟು ಅವನು ಸುಧಾ ಸೊಳ್ಳೆ ಪರದ ಒಳಗೆ ಆರಾಮಾಗಿ ಮನ್ಗನ. ನೋಡಿ ಅಲ್ಲಿ ಯಾವ ರೀತಿ ಮನ್ಗಿದಾನು. ರಾತ್ರಿನಾಗೆಲ್ಲ ನಿದ್ದೆನೇ ಮಾಡಲ್ಲ ಅವನು. ಬೆಳಗ್ಗೆನಾಗ ನೋಡ್ರೆ ಎಷ್ಟು ನಿದ್ದೆ ಮಾಡ್ತು ಮನ್ಗನ. ಅವನು ಮನೇಲೇ ಮನ್ಗಿರಲಿ ಅಂದ್ಬಿಟ್ಟು ಅವನ ಮನೆ ಒಳಗೆ ಕೂಡಾಕ್ಬಿಟ್ಟು ನಾವು ಬೀಗ ಹಾಕ್ಕೊಂಡು ಹೊರಟಿದ್ನು ಜಾತ್ರೆಗೆ. ತೇರು ಎಲ್ಲ ಚೆನ್ನಾಗಿ ಕಟ್ಟಿದರು. ಒಳ್ಳೆ ಚೆನ್ನಾಗಿ ತೇರೊಳಗೆ ಚೆನ್ನಾಗಿ ಜಾತ್ರೆ ಆಯ್ತದೆ. ಯಾಕಂದ್ರೆ ನಾನು ಜಾತ್ರೆಗೆ ಹೋಗದೇ ಇದ್ರು ಫೋನ್ಲಿ ನಮ್ಮ ಅಪ್ಪ ಇದ್ದಾಗ ಫೋನ್ಲಿ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ರು, ಮತ್ತು ಫೋಟೋನು ಹೊಡೆದು ಸೆಂಡ್ ಮಾಡ್ತಿಲ್ಲ, ನೋಡ್ತಾಯಿದ್ದೆ ಆವಾಗ. ಆದರೆ ಡೈರೆಕ್ಟಾಗಿ ನೋಡಿರಲಿಲ್ಲ ಹತ್ರದಿಂದ. ಇವತ್ತೇ ಫಸ್ಟು ನಾವು ನೋಡೋಕೆ ಹೋಗ್ತಿರೋದು ಜಾತ್ರೆನ. ನಮ್ಮ ಮನೆಯವ್ರಿಗೆ ತಿಂಡಿ ತಿನ್ಕೊಂಡು ಅವರು ರೆಡಿಯಾಗಿ ಕೂತಾರೆ. ಇನ್ನೇನು ನಾ ರೆಡಿ ಆಗೋದ್ರಿಂದ ವೆಯ್ಟ್ ಮಾಡಿಸ್ಕೋತಾರೆ. ಅವರು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಹೆಣ್ಮಕ್ಳು ಕನ್ನಡಿ ಬಿಟ್ಟು ಬರಲ್ಲ, ಕನ್ನಡಿ ಮದುವೆನಾರಿ ರೆಡಿ ಆದೆ ಬೇಗ ಬರೋ ಟೈಮ್ ಆಯ್ತು ಅಂತಿರು. ಅಷ್ಟರಲ್ಲೇ ಟೈಮು 11 ಗಂಟೆ 11 ಕಾಲು ಆಗಿತ್ತು. ಅದಕ್ಕೆ ಸರಿ 11 ಗಂಟೆ 11 ಕಾಲು ಅಷ್ಟೇ ಆಗಿರೋದು, ಹೊರಡ್ರಾಯ್ತು ಸುಮ್ಗಿರಿ, ಇಲ್ಲಿ ತಾನೇ ಹೋಗೋದು, ಹತ್ತಿರದಲ್ಲೇ ಅದ, ದೇವಸ್ಥಾನಕ್ಕೆ ಹೋಗೋ ತಗೊಳ್ಳಿ ಡೈರೆಕ್ಟು ಅಂದು. ಅದಕ್ಕೆ ಅವರು ಬೇಡ ನೋಡಿಲ್ಲ, ಊರೊಳಗೆಲ್ಲ ನೋಡಿಲ್ಲ ಅಂತ ಹೇಳಿದೆಲ್ಲ, ಊರೊಳಗನೆ ಹೋಗೋ, ಊರ್ಲೋಗಿ ನೋಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬರೋ ಅಂತಂದರು.
ಹಾಂ ಅಕ್ಕ ಸರಿ ಆಯಿತು ಹಂಗೆ ಮಾಡೋ ತಗೊಳ್ಳಿ ಸರಿ ಹಂಗೆ ಹೋಗಿ ಊರಿಗೆ ಹೋಗಿದ್ದು ಆಮೇಲೆ ದೇವಸ್ಥಾನಕ್ಕೆ ಹೋಗು ಅಂತೇಳಿ ನಾನು ಸರಿ ಅಂತ ಹೇಳಿದ್ವಿ. ಆ ಮನೆಗೆ ಈ ಮನೆಗೆ 2 ಮನೆಗೂ ಬೀಗ ಹಾಕ್ಬಿಟ್ಟು ನಮ್ಮ ಬ್ಲ್ಯಾಕಿ ಒಳಗೆ ಇದ್ನೆ, ಅವ್ನು ಒಳಗೆ ಇರಲಿ ಅಂತೇಳಿ ಅವ್ನಿಗೆ ಹಾಲು ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ನೀರು ತಗೊಂಡು ರೆಡಿಯಾಗಿ ಹೊರಡ್ತಾಯಿದ್ದೀವಿ. ಈ ಯುಗಾದಿ ಹಬ್ಬ ಟೈಮ್ಗೆಲ್ಲವೇ ಎಲ್ಲ ಕಡೆನೂ ಎಲ್ಲ ಊರುಗಳು ಮಾರಿ ಹಬ್ಬ ಜಾತ್ರೆ ಎಲ್ಲ ಮಾಡ್ತಾ ಇರ್ತಾರಲ್ವ. ಅದು ನಮ್ಮೂರು ಬಡಗಿ, ಇದು ಒಂಗಲೇಶ್ವರ ಮತ್ತಾಗ ಅಡ್ಡಿ ಪಲ್ಕ, ಅದು ನಮ್ಮೂರು ಬಡಗಿ ಮನೆಗಳು ಬಡಗಿ ಮನೆ ಅಡ್ಡಿ ಲಾಸ್ಟ್ ಇಲ್ಲಿ ಬಂದಿದ್ದೆ ಏನಂತೆ ಎಲ್ಲನೂ ವೀಡಿಯೋ ಮಾಡ್ಕೊತಾರಂತೆ. ಮಮ್ಮಿ ಬೈಕ್ ಇಸ್ಕೊಂಡು ಹೋಗ್ಬೇಕು ಹಿಂಗಣ ಊಟ ಮಾಡಕ್ಕಿಯ ಬರ್ತೀಯ ಅಪ್ಪ ಎದ್ಕ ನೋಡು ಏನು ಸಿಗ್ತದೆ ಬನ್ನಿ ಮಮ್ಮಿ ಅದಕ್ಕೆಲ್ಲ ಆದ್ರೆ ನಾನು ಒಬ್ಬನೇ ಹೋಯ್ತಿದ್ದೆ ಏನು ನೀವು ಅಪ್ಪನ ಬತ್ನಿ ಅಂತ ಕರ್ಕೊಂಡು ಅಪ್ಪ ಬರಲ್ಲ ಬತ್ನಿ ಬತ್ನಿ ಅಂತ ಈಗ ಊಟ ಹಂಗ ತಗೊಳ್ಳಿ ಮತ್ತೆ ಯಾರು ತಗೊಳ್ಳಿ ನಾವು ಬೋಲ್ಕ ಎಲ್ಲಿ ಮಾಡಿದ್ದಾರೆ ಬೋಲ್ಕ ಈಚೆ ಇದೆ ಬನ್ನಿ ಸರ್ ಹೋಯ್ತು ಇಸ್ಕೊಂಡ್ರೆ ಇಸ್ಕೊಳ್ತಾರೆ
ಬೇಡ ಅವ್ರ ಮನೆಯವ್ರನ್ನ ನಿಧಾನ ಬೇಡ ಬೆಳಗ್ಸು ಜ್ಞಾನ ಗುರು ಜ್ಞಾನ ಇರು ಹಾಕ್ಕೊಂಡೋಗ್ಲಿ ಅಯ್ಯೋ ಅದ ದಾಟಿಸ್ಕೊಬಿಡಿ ನಡ್ರಿ ನಡ್ರಿ ಇಲ್ಲಿ ಓದ್ತಲ್ಲ ಕಣೆ ನಾವು ನಡ್ರಿ ಅಲ್ಲಿ ಎತ್ಕೊಂಡು ಇನ್ನೂ ಕದೊಳಗೆ ನಡ್ರಿ 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 ಮುಂದೆ ಕಡೆ ಎತ್ತದು ಬನ್ನಿ